ನ್ಯಾಷನಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಕೇರಳ ರಾಜ್ಯದಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿ ಪ್ರಭಾವ ಹೆಚ್ಚುತ್ತಾ ಇದೆ ಎಂಬ ಮಾತನ್ನ ಈಗ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತಳ್ಳಿ ಹಾಕಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾವುದೇ ಸ್ಥಾನಗಳನ್ನ ಗೆಲ್ಲುವುದು ಅಸಾಧ್ಯ ಅಂತ ಹೇಳಿದ್ದಾರೆ. ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದಂತಹ ಸಂದರ್ಶನವೊಂದರಲ್ಲಿ ಕೇರಳದಲ್ಲಿ ಬಿಜೆಪಿಯ ಪ್ರಭಾವವನ್ನ ಹೆಚ್ಚಿಸೋಕೆ ಕೆಲ ಗುಂಪುಗಳು ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇವೆ. ತಿರುವನಂತಪುರ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಗೆದ್ದಿದೆ. ಆದ್ರೆ ಇದನ್ನೇ ಕೇರಳದ ಜನತೆ ಸಂಪೂರ್ಣವಾಗಿ ಬಿಜೆಪಿಯನ್ನ ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥೈಸಬಾರದು ಅಂತ ಪಿಣರಾಯಿ ವಿಜಯನ್ ಹೇಳಿದ್ರು. ಇನ್ನು ರಾಹುಲ್ ಗಾಂಧಿ ಮತ್ತು ಇತರ ರಾಷ್ಟ್ರೀಯ ನಾಯಕರ ಉಪಸ್ಥಿತಿಯಿಂದ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಕೇರಳದಲ್ಲಿ ಲಾಭವಾಗ್ತಾ ಇದೆ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಸಿಎಂ ಪಿಣರಾಯಿ ವಿಜಯನ್ ಅವರು ರಾಹುಲ್ ಗಾಂಧಿ ಮತ್ತು ಇತರೆ ನಾಯಕರು ಕೆಲಸ ಮಾಡ್ತಾ ಇರುವಂತಹ ಸ್ಥಳಗಳಲ್ಲಿ ಕಾಂಗ್ರೆಸ್ ಯಾವ ಬೆಳವಣಿಗೆಯನ್ನ ಸಾಧಿಸಿದೆ, ಅಲ್ಲಿ ಯಾವುದೇ ಪ್ರಮುಖ ಬೆಳವಣಿಗೆ ಕಾಣಿಸ್ತಾ ಇಲ್ಲ. ಅವರ ಆಗಮನದಿಂದ ಕೇರಳದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಉಂಟಾಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ರು. ಬಿಜೆಪಿ ನಾಯಕರ ಪುತ್ರನ ಮದುವೆಯಲ್ಲಿ ಪಾಲ್ಗೊಂಡು ಫೋಟೋ ಹಂಚಿಕೊಂಡ ಕಾರಣಕ್ಕಾಗಿ ಕಾಂಗ್ರೆಸ್ ಮಹಿಳಾ ನಾಯಕಿಯನ್ನ ಅಮಾನತು ಮಾಡಲಾಗಿದೆಯಂತೆ. ಇದರಿಂದ ಕೆರಳಿದಂತಹ ಮಹಿಳಾ ನಾಯಕಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಘಟನೆ ಕೇರಳದ ಪಾಲಕ್ಕಾಡ್ನಲ್ಲಿ ನಡೆದಿದೆ. ಮಹಿಳಾ ಕಾಂಗ್ರೆಸ್ನ ಪಾಲಕ್ಕಾಡ್ ಜಿಲ್ಲಾ ಕಾರ್ಯದರ್ಶಿ ಜಯಲಕ್ಷ್ಮಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಸೇರ್ಕೊಂಡಿದ್ದಾರೆ. ಶೋರ್ನೂರ್ನಲ್ಲಿ ನಡೆದಂತಹ ಕಾರ್ಯಕ್ರಮದೊಂದರಲ್ಲಿ ಕೇಂದ್ರ ಸಚಿವ ಸುರೇಶ್ ಗೋಪಿ ಸಮ್ಮುಖದಲ್ಲಿ ಜಯಲಕ್ಷ್ಮಿ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಸಚಿವರು ಜಯಲಕ್ಷ್ಮಿ ಬಿಜೆಪಿ ಶಾಲುವನ್ನ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಶೋರ್ನೂರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಂಕುಟಿ ದಾಸ್ ಅವರ ಪ್ರಚಾರ ಕಾರ್ಯಕ್ರಮದ ವೇಳೆ ಜಯಲಕ್ಷ್ಮಿ ಅವರು ಬಿಜೆಪಿ ಸದಸ್ಯತ್ವವನ್ನ ಸ್ವೀಕರಿಸಿದ್ದಾರೆ. ಇದೀಗ ಕೇರಳ ರಾಜಕೀಯದಲ್ಲಿ ಮಹತ್ವದ ತಿರುವಿಗೆ ಕಾರಣವಾಗಿದೆ. ಕೇರಳ ಕಾಂಗ್ರೆಸ್ನಲ್ಲಿ ಈಗ ಮಹಿಳೆಯರಿಗೆ ಅಪಮಾನ ಕಡೆಗಣಿಸುವುದು ನಡೀತಾ ಇದೆ ಅನ್ನೋ ಆರೋಪಗಳ ಬೆನ್ನಲ್ಲೇ ಜಯಲಕ್ಷ್ಮಿ ನಿರ್ಧಾರ ಇದೀಗ ಕಾಂಗ್ರೆಸ್ ಮೇಲಿರುವಂತಹ ಆರೋಪಗಳನ್ನ ಪುಷ್ಟೀಕರಿಸಿದೆ. ಇನ್ನು ಕಾಂಗ್ರೆಸ್ನಲ್ಲಿ ನನಗೆ ತುಂಬಾ ಕೆಟ್ಟ ಅನುಭವ ಆಯಿತು ಅಂತ ಜಯಲಕ್ಷ್ಮಿ ಅವರು ಮಾಧ್ಯಮವೊಂದರ ಎದುರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸುರೇಶ್ ಗೋಪಿ ಅವರ ಮಗಳ ಮದುವೆಯ ಫೋಟೋವನ್ನ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ನಾಯಕರು ನನ್ನನ್ನ ಮತ್ತು ನನ್ನ ಕುಟುಂಬವನ್ನ ನಿಂದಿಸಿ ಬೆದರಿಕೆ ಹಾಕಿರುವುದಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಶಾಂತಿಯುತ ಚುನಾವಣೆಗಳನ್ನ ನಡೆಸುವ ದೃಷ್ಟಿಯಿಂದ ಒಟ್ಟು 2400 ಕೇಂದ್ರ ಪಡೆಗಳ ಭದ್ರತಾ ತಂಡಗಳನ್ನ ನಿಯೋಜಿಸೋಕೆ ಈಗ ಕೇಂದ್ರ ಗೃಹ ಸಚಿವಾಲಯ ನಿರ್ದೇಶನವನ್ನ ನೀಡಿದೆ. ಏಪ್ರಿಲ್ 23 ಮತ್ತು 26ರಂದು 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಹಿಂದಿನ ಬಾರಿಗಿಂತ ಭಿನ್ನವಾಗಿ ಹೆಚ್ಚಿನ ಸಂಖ್ಯೆಯ ಕೇಂದ್ರ ಪಡೆ ಸಿಬ್ಬಂದಿ ಈಗಾಗಲೇ ರಾಜ್ಯಾದ್ಯಂತ ರೂಟ್ ಮಾರ್ಚ್ ಮತ್ತು ಕಣ್ಗಾವಲು ನಡೆಸುತ್ತಿದ್ದಾರೆ. ಮಾರ್ಚ್ 19ರಂದು ಗೃಹ ಸಚಿವಾಲಯ ಹೊರಡಿಸಿದಂತಹ ಅಧಿಸೂಚನೆಯಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ, ರಾಜ್ಯ ಸಶಸ್ತ್ರ ಪೊಲೀಸ್ ಮತ್ತು ಭಾರತ ಮೀಸಲು ಬೆಟಾಲಿಯನ್ಗಳು ಸೇರಿದಂತೆ 2400 ಕೇಂದ್ರ ಪಡೆಗಳ ತಂಡಗಳನ್ನ ರಾಜ್ಯದಲ್ಲಿ ನಿಯೋಜಿಸಲಾಗುವುದು ಅಂತ ತಿಳಿಸಲಾಗಿತ್ತು. ಮೊದಲ ಹಂತದಲ್ಲಿ ಮಾರ್ಚ್ 31ರಂದು 300 ಪಡೆಗಳು ಆಗಮಿಸಲಿವೆ. ಈ ತುಕಡಿಯಲ್ಲಿ ಸಿಆರ್ಪಿಎಫ್ನ 125 ಪಡೆಗಳು, ಬಿಎಸ್ಎಫ್ನ 100, ಸಿಐಎಸ್ಎಫ್ನ 25 ಮತ್ತು ಐಟಿಬಿಪಿ ಮತ್ತು ಎಸ್ಎಸ್ಬಿ ಇಂದ ತಲಾ 25 ಪಡೆಗಳು ಸೇರಿವೆ. ಎರಡನೆಯ ಹಂತದಲ್ಲಿ ಏಪ್ರಿಲ್ 7ರಂದು ಇನ್ನು 300 ಪಡೆಗಳು ಆಗಮಿಸಲಿವೆ. ಈ ಹಂತದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ತ್ರಿಪುರಾದಿಂದ ಪಡೆಗಳನ್ನ ಕಳುಹಿಸಲಾಗುವುದು. ಮೂರನೇ ಹಂತದಲ್ಲಿ ಏಪ್ರಿಲ್ 10ರಂದು ಜಮ್ಮು ಮತ್ತು ಕಾಶ್ಮೀರವನ್ನ ಹೊರತುಪಡಿಸಿ ಮಣಿಪುರದಿಂದ ಇನ್ನು 300 ಪಡೆಗಳು ಆಗಮಿಸಲಿವೆ. ನಾಲ್ಕನೆಯ ಹಂತದಲ್ಲಿ ಏಪ್ರಿಲ್ 13ರಂದು ಅಸ್ಸಾಂ, ಹರಿಯಾಣ ಮತ್ತು ಉತ್ತರಾಖಂಡದಿಂದ 277 ಭದ್ರತಾ ಪಡೆಗಳು ಆಗಮಿಸಲಿವೆ. ಐದನೆಯ ಹಂತದಲ್ಲಿ ಏಪ್ರಿಲ್ 17ರಂದು 743 ಪಡೆಗಳು ಬಂಗಾಳಕ್ಕೆ ಆಗಮಿಸಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಅಭೂತಪೂರ್ವ ಮೈಲುಗಲ್ಲನ್ನ ಸಾಧಿಸಿದ್ದಾರೆ. ಅವರು ಭಾರತದಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತಹ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಐತಿಹಾಸಿಕ ಸಾಧನೆ ಬಗ್ಗೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನ ಹಂಚಿಕೊಂಡು ಪ್ರಧಾನಿಯನ್ನ ಅಭಿನಂದಿಸಿದ್ದಾರೆ. ಸಿಕ್ಕಿಂನ ಮಾಜಿ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರ 8930 ದಿನಗಳ ಅಧಿಕಾರಾವಧಿಯನ್ನ ಪ್ರಧಾನಿ ಮೋದಿ ಅವರು ಮೀರಿಸಿದ್ದಾರೆ. ಸರ್ಕಾರದ ಮುಖ್ಯಸ್ಥರಾಗಿ ಸಾರ್ವಜನಿಕ ಹುದ್ದೆಯಲ್ಲಿ 8931 ದಿನಗಳನ್ನ ಪೂರೈಸುವ ಮೂಲಕ ಪ್ರಧಾನಿ ಮೋದಿ ಈ ಹೊಸ ಮೈಲುಗಲ್ಲನ್ನ ಸಾಧಿಸಿದ್ದಾರೆ.
ದೇಶಕ್ಕಾಗಿ ಅವರ ಅಚಲ ಸಮರ್ಪಣೆ ಮತ್ತು ರಾಷ್ಟ್ರ ಮೊದಲು ನೀತಿಯ ಫಲಿತಾಂಶ ಇದಾಗಿದೆ ಅಂತ ರಾಜನಾಥ್ ಸಿಂಗ್ ಬಣ್ಣಿಸಿದ್ದಾರೆ. ಹಾಗೂ ರಕ್ಷಣಾ ಸಚಿವರು ತಮ್ಮ ಸಂದೇಶದಲ್ಲಿ ಪ್ರಧಾನಿಯವರ ಇದುವರೆಗಿನ ಪ್ರಯಾಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ಜೀವನವು ಅವರ ಜೀವನ ಈಗ ದೇಶ ಮತ್ತು ಜನರ ಮೇಲಿನ ಸಂಪೂರ್ಣ ಸಮರ್ಪಣೆಗೆ ಒಂದು ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿ ಅವರ ಅಧಿಕಾರಾವಧಿ ಪ್ರಾರಂಭವಾಯಿತು. ಅಲ್ಲಿ ಅವರು ಅಭಿವೃದ್ಧಿಗೆ ಹೊಸ ಮಾನದಂಡಗಳನ್ನ ಸ್ಥಾಪಿಸಿದ್ರು. ಮುಖ್ಯಮಂತ್ರಿಯಿಂದ ಪ್ರಧಾನಿಯವರೆಗೆ ಅವರ ಪ್ರಯಾಣವು ನಿರಂತರ ಸೇವೆ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಅವರ ಅಚಲ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತೆ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ತೈಲ ಮತ್ತು ಅನಿಲ ಬೆಲೆಗಳ ಮೇಲೆ ಪರಿಣಾಮ ಬೀರಿದೆ. ಇದರಿಂದಾಗಿ ವಿಮಾನ ಟಿಕೆಟ್ ದರಗಳು ಸಹ ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಮಾಧ್ಯಮವೊಂದರ ಜೊತೆ ಮಾತನಾಡಿದ್ದಾರೆ. ಇರಾನ್ ಯುದ್ಧದಿಂದಾಗಿ ಪ್ರಪಂಚದಾದ್ಯಂತ ಏರ್ತಾ ಇರುವಂತಹ ತೈಲ ಬೆಲೆಗಳು ಈಗ ಏರ್ ಟೈಬನ್ ಇಂಧನ ಬೆಲೆಗಳ ಮೇಲೂ ಕೂಡ ಪರಿಣಾಮವನ್ನ ಬೀರಿವೆ. ಇದನ್ನ ಏಪ್ರಿಲ್ 1ರಿಂದ ಪರಿಷ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ಮಾರ್ಚ್ 7ರಂದು ಎಲ್ಪಿಜಿ ಬೆಲೆಗಳನ್ನ ಮತ್ತು ಮಾರ್ಚ್ 20ರಂದು ಪ್ರೀಮಿಯಂ ಪೆಟ್ರೋಲ್ ಬೆಲೆಗಳನ್ನ ಹೆಚ್ಚಿಸಲಾಗಿದೆ. ಪ್ರತಿ ತಿಂಗಳ ಮೊದಲ ದಿನದಂದು ಎಟಿಎಫ್ ಬೆಲೆಗಳನ್ನ ನಿಗದಿಪಡಿಸುತ್ತೆ. ಆದ್ದರಿಂದ ಏಪ್ರಿಲ್ 1ರಿಂದ ಅದರ ಪರಿಣಾಮ ಗೋಚರಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ತೈಲ ಮತ್ತು ಎಟಿಎಫ್ ಬೆಲೆಗಳು ಏರಿಕೆಯಾಗುವುದು ಬಹುತೇಕ ಖಚಿತವಾಗಿದ್ರು ಕೂಡ ಪ್ರಯಾಣಿಕರ ಮೇಲಿನ ಹೊರೆ ಕಡಿಮೆ ಮಾಡುವುದು ಸರ್ಕಾರದ ಗುರಿಯಾಗಿದೆ. ನಡೀತಾ ಇರುವಂತಹ ಯುದ್ಧದ ಮಧ್ಯೆ ನಾಗರಿಕ ವಿಮಾನಯಾನ ಸಚಿವಾಲಯವು ದೇಶೀಯ ವಿಮಾನ ಟಿಕೆಟ್ಗಳ ಮೇಲಿನ ತಾತ್ಕಾಲಿಕ ಮಿತಿಯನ್ನ ತೆಗೆದುಹಾಕೋಕೆ ನಿರ್ಧರಿಸಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಇಂಡಿಗೋ ವೈಫಲ್ಯದ ನಂತರ ಈ ಮಿತಿಯನ್ನ ವಿಧಿಸಲಾಗಿತ್ತು. ಈಗ ಡಿಸೆಂಬರ್ 2025ರಲ್ಲಿ ಇಂಡಿಗೋ ವಿಮಾನಗಳಿಗೆ ವ್ಯಾಪಕ ಅಡಚಣೆಗಳು ಉಂಟಾದ ಹಿನ್ನೆಲೆ ದರ ಮಿತಿಯನ್ನ ವಿಧಿಸಲಾಗಿತ್ತು. ಇದು ಆ ಅವಧಿಯಲ್ಲಿ ಬೆಲೆ ಏರಿಕೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿತು. ಆದ್ರೀಗ ಕಾರ್ಯಾಚರಣೆಗಳು ಸ್ಥಿರವಾಗ್ತಾ ಇದ್ದಂತೆ ಸಚಿವಾಲಯವು ಆ ನಿರ್ಬಂಧಗಳನ್ನ ತೆಗೆದುಹಾಕೋಕೆ ಮುಂದಾಗಿದೆ ಅಂತ ಹೇಳಿದ್ದಾರೆ. ಸ್ಕೈಲೈಟ್ ಹಡಗಿನ ಮೇಲಿನ ಭೀಕರ ದಾಳಿಯಲ್ಲಿ ಸಿಲುಕಿದ್ದಂತಹ ಭಾರತೀಯ ನಾವಿಕರಾದಂತಹ ಅಬ್ದುಲ್ ಮತ್ತು ವಿಕ್ರಮ್ ಸುರಕ್ಷಿತವಾಗಿ ಮುಂಬೈಗೆ ಮರಳಿದ್ದಾರೆ. ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿದ್ದು ತಮ್ಮ ಸಂಕಷ್ಟವನ್ನ ಹಂಚಿಕೊಂಡಿದ್ದಾರೆ. ಮಾರ್ಚ್ 1ರಂದು ನಾವು ಒಮಾನ್ನ ಕಸಾಬ್ ಬಂದರಿನ ಬಳಿ ಇದ್ದಾಗ ನಮ್ಮ ಸ್ಕೈಲೈಟ್ ಹಡಗಿನ ಮೇಲೆ ಕ್ಷಿಪಣಿಗಳು ಅಥವಾ ಡ್ರೋನ್ಗಳು ದಾಳಿ ಮಾಡಿದ್ವು. ಬೆಳಗ್ಗೆ 6:45ರಿಂದ 7 ಗಂಟೆಯ ನಡುವೆ ದೊಡ್ಡ ಸ್ಫೋಟ ಸಂಭವಿಸಿತು. ನಾನು ಹಾಸಿಗೆಯಿಂದ ಬಿದ್ದು ಎಚ್ಚರಗೊಂಡೆ. ನಂತರ ಎಲ್ಲೆಡೆ ಹೊಗೆ ತುಂಬಿತ್ತು. ಎಲ್ಲರೂ ಬಾಗಿಲು ತೆರೆದು ಹೊರಬರೋಕೆ ಓಡಾಡ್ತಾ ಇದ್ರು ಅಂತ ಆ ಭೀಕರ ಕ್ಷಣಗಳನ್ನ ಅಬ್ದುಲ್ ಅವರು ನೆನಪಿಸಿಕೊಂಡಿದ್ದಾರೆ. ಹೊರಗೆ ಬಂದಾಗ ಹಡಗಿನ ಕ್ಯಾಪ್ಟನ್ ಆಶೀಶ್ ಕುಮಾರ್ ಮತ್ತು ಎಣ್ಣೆಗಾರ ದಲೀಪ್ ಸಿಂಗ್ ಕಾಣಿಸ್ಲಿಲ್ಲ. ನಾವು ಅವರಿಗೆ ಜೋರಾಗಿ ಕೂಗ್ತಾ ಇದ್ವು. ಆದ್ರೆ ಬಹಳ ಸಮಯದ ನಂತರವೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ದಾಳಿಯ ಸಮಯದಲ್ಲಿ ಹಡಗಿನ ಒಟ್ಟು 10 ಭಾರತೀಯರು ಮತ್ತು 12 ಇರಾನ್ನ ಕಾರ್ಮಿಕರು ಮತ್ತು ಅಧಿಕಾರಿಗಳು ಇದ್ರು. ಇನ್ನೊಂದು ಹಡಗು ತಮ್ಮ ಹಡಗಿನ ಬಳಿ ಇದ್ದಂತಹ ಆ ಬಳಿ ಬಂದ ನಂತರ ಎಲ್ಲಾ ಸಿಬ್ಬಂದಿ ಲೈಫ್ ಜಾಕೆಟ್ ಗಳನ್ನ ಧರಿಸಿ ಹಗ್ಗಗಳ ಸಹಾಯದಿಂದ ಇನ್ನೊಂದು ಹಡಗಿನ ಮೇಲೆ ಹತ್ತಿ ತಮ್ಮ ಜೀವಗಳನ್ನ ಉಳಿಸಿಕೊಂಡ್ವು ಅಂತ ಹೇಳಿದ್ರು. ಇನ್ನು ಇವರಿಬ್ಬರನ್ನ ರಕ್ಷಿಸಿದ ನಂತರ ಒಮಾನ್ನ ಕಾಸಬ್ ಬಂದರಿಗೆ ಕರೆದೊಯ್ಯಲಾಗಿದೆ. ಅಲ್ಲಿ ಚಿಕಿತ್ಸೆ ಬಳಿಕ ವಾಪಸ್ ಕಳಿಸಿದ್ದಾಗಿ ಹೇಳಿದ್ದಾರೆ. ಬ್ಯಾಂಕ್ ಕೆಲಸಗಳಿಗಾಗಿ ಹೋಗುವವರು ಒಮ್ಮೆ ಯೋಚಿಸಿ. ಮಾರ್ಚ್ 23ರಿಂದ ಮಾರ್ಚ್ 29ರ ಅವಧಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ 4 ದಿನಗಳ ಕಾಲ ಬ್ಯಾಂಕುಗಳು ಮುಚ್ಚಲಿವೆ. ಹಬ್ಬ ಹಾಗೂ ವಾರದ ರಜೆಗಳ ಹಿನ್ನೆಲೆಯಲ್ಲಿ ಈ ಬದಲಾವಣೆ ಉಂಟಾಗಲಿದೆ. ಶ್ರೀರಾಮನವಮಿ 4ನೆಯ ಶನಿವಾರ ಮತ್ತು ಭಾನುವಾರದ ರಜೆಗಳು ಇರುವುದರಲ್ಲಿ ಈಗ ಇದರಲ್ಲಿ ಸೇರಿವೆ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಂತೆ ವಿವಿಧ ರಾಜ್ಯಗಳಲ್ಲಿನ ರಜೆಗಳನ್ನ ನೋಡುವುದಾದ್ರೆ ಮಾರ್ಚ್ 26ರ ಗುರುವಾರ ಶ್ರೀರಾಮನವಮಿ ಅಂಗವಾಗಿ ಮುಂಬೈ, ಕೋಲ್ಕತಾ, ಲಕ್ನೋ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಬ್ಯಾಂಕ್ ರಜೆ ಇರಲಿದೆ. ಮಾರ್ಚ್ 27ರ ಶುಕ್ರವಾರ ಶ್ರೀರಾಮನವಮಿಯ ಮುಂದುವರಿದ ಭಾಗವಾಗಿ ಹೈದರಾಬಾದ್, ಭೋಪಾಲ್, ವಿಜಯವಾಡ ಸೇರಿದಂತೆ ಹಲವು ಕಡೆ ರಜೆ ಇರಲಿದೆ. ಇನ್ನು ಮಾರ್ಚ್ 28ರ ಶನಿವಾರ ಇದು ತಿಂಗಳ 4ನೆಯ ಶನಿವಾರ ಆಗಿರೋದ್ರಿಂದ
ದೇಶದಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳು ಕಡ್ಡಾಯವಾಗಿ ಮುಚ್ಚಲ್ಪಡುತ್ತೆ. ಇನ್ನು ಮಾರ್ಚ್ 29ರ ಭಾನುವಾರ ವಾರದ ಸಾರ್ವತ್ರಿಕ ರಜೆ ಇರಲಿದೆ. ಇನ್ನು ಪ್ರಾದೇಶಿಕ ಹಬ್ಬಗಳು ಮತ್ತು ಸ್ಥಳೀಯ ಪದ್ಧತಿಗಳಿಗೆ ಅನುಗುಣವಾಗಿ ಬ್ಯಾಂಕ್ ರಜೆಗಳು ಬದಲಾಗುತ್ತೆ. ಆದ್ದರಿಂದ ನಿಮ್ಮ ಊರಿನ ಅಥವಾ ನಿಮ್ಮ ಶಾಖೆಯ ರಜೆ ಪಟ್ಟಿಯನ್ನ ಒಮ್ಮೆ ಪರಿಶೀಲಿಸೋದು ಉತ್ತಮ. ಇನ್ನು ಶಾಖೆಯ ಅಂದ್ರೆ ಬ್ಯಾಂಕ್ ಶಾಖೆಗಳು ಮುಚ್ಚಲ್ಪಟ್ಟಿದ್ರು ಸಹ ದೇಶದಾದ್ಯಂತ ಅಗತ್ಯ ಬ್ಯಾಂಕಿಂಗ್ ಸೇವೆಗಳು ಕಾರ್ಯನಿರ್ವಹಿಸ್ತಾನೆ ಇರುತ್ತೆ. ಎಟಿಎಂಗಳು, ಮೊಬೈಲ್ ಬ್ಯಾಂಕಿಂಗ್ ಮತ್ತು ಯುಪಿಐ ನಂತಹ ಡಿಜಿಟಲ್ ಸೇವೆಗಳು ವಾರವಿಡೀ ಕಾರ್ಯವನ್ನ ನಿರ್ವಹಿಸ್ತಾನೆ ಇರುತ್ತೆ. ಆದರೆ ಚೆಕ್ ಕ್ಲಿಯರೆನ್ಸ್ ಮತ್ತು ನಗದು ಠೇವಣಿಗಳಿಗಾಗಿ ಬ್ಯಾಂಕ್ಗಳು ಮತ್ತೆ ತೆರೆಯುವವರೆಗೂ ಕಾಯಬೇಕಾಗತ್ತೆ. ಪ್ರೀತಿಸಿ 4 ತಿಂಗಳ ಹಿಂದೆ ಮದುವೆಯಾಗಿದ್ದಂತಹ ವ್ಯಕ್ತಿ ವರದಕ್ಷಿಣೆಗಾಗಿ ಪತ್ನಿಯನ್ನ ಹತ್ಯೆ ಮಾಡಿರುವಂತಹ ಘಟನೆ ದೆಹಲಿಯ ಗುರುಗ್ರಾಮದಲ್ಲಿ ನಡೆದಿದೆ. ರೇಡಿಯಾಲಜಿಸ್ಟ್ ಆಗಿರುವಂತಹ ವರುಣ್ ಶರ್ಮಾ ಮತ್ತು ನರ್ಸ್ ಆಗಿರುವಂತಹ ಕಾಜಲ್ ನರ್ಸಿಂಗ್ ಹೋಂನಲ್ಲಿ ಸಹೋದ್ಯೋಗಿಗಳಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ದೀರ್ಘಕಾಲ ಒಟ್ಟಿಗೆ ಕೆಲಸ ಮಾಡಿದ ಅವರ ಬಾಂಧವ್ಯ ಸ್ನೇಹವಾಗಿ ಬದಲಾಗಿತ್ತು. 2025ರ ನವೆಂಬರ್ನಲ್ಲಷ್ಟೇ ವಿವಾಹವಾಗಿದ್ರು. ಆದರೆ ಆ ಸಂಬಂಧವು 4 ತಿಂಗಳ ಒಳಗೆ ದುರಂತ ಅಂತ್ಯ ಕಂಡಿದೆ. ಅರುಣ್ ವರದಕ್ಷಿಣೆಗಾಗಿ ಆಕೆಯ ಕೊಲೆಯನ್ನ ಮಾಡಿದ್ದಾನೆ. ಮದುವೆಯಾದ ಕೂಡಲೇ ಅರುಣ್ ತನ್ನ ಹೆಂಡತಿ ಮೇಲೆ ಕ್ಷುಲ್ಲಕ ವಿಷಯಗಳಿಗೆ ದೈಹಿಕವಾಗಿ ಹಲ್ಲೆ ಮಾಡೋಕೆ ಶುರು ಮಾಡಿದ್ದಂತೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಅಂತ ಕಾಜಲ್ ಸಹೋದರ ಆರೋಪಿಸಿದ್ದಾನೆ. ಶೌಚಾಲಯದಲ್ಲಿ ಸಿರಿಂಜ್ ಸಿಕ್ಕಿದೆ ಅಂತ ಕಾಜಲ್ ಅವರ ಕುಟುಂಬ ಹೇಳ್ಕೊಂಡಿದೆ. ವರುಣ್ ಆಕೆಗೆ ವಿಷಪೂರಿತ ಚುಚ್ಚುಮದ್ದನ್ನ ನೀಡಿದ್ದಾನೆ ಅಂತ ಶಂಕಿಸಿದ್ರು. ಪೊಲೀಸರ ವಿಚಾರಣೆಯ ಸಮಯದಲ್ಲಿ ಅರುಣ್ ತನ್ನ ತಪ್ಪು ಒಪ್ಕೊಂಡಿದ್ದು ಈಗ ಕಾಜಲ್ಗೆ ವಿಷಕಾರಿ ಇಂಜೆಕ್ಷನ್ ನೀಡಿರೋದಾಗಿ ಹೇಳಿದ್ದಾನೆ. ಸದ್ಯ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಬೆಹ್ತಾ ಹಾಜಿಪುರದ ನಿವಾಸಿ ಅರುಣ್ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಆರೋಪಿ ಮಾದಕ ದ್ರವ್ಯ ಸೇವನೆ ಮಾಡ್ತಾ ಇದ್ದ ಇನ್ನು ಮಾಹಿತಿ ಕೂಡ ಲಭ್ಯವಾಗಿದೆ. ತೆಲಂಗಾಣದ ಕಾಮರೆಡ್ಡಿಯಲ್ಲಿ ದುರಂತವೊಂದು ಸಂಭವಿಸಿದೆ. ಇತ್ತೀಚೆಗಷ್ಟೇ ಅವಳಿ ಸಹೋದರಿಯರನ್ನ ಮದುವೆಯಾಗಿದ್ದಂತಹ ಅವಳಿ ಸಹೋದರರಲ್ಲಿ ಓರ್ವ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಮದುವೆಯಾದ 1 ತಿಂಗಳೊಳಗೆ ಈ ದುರಂತ ಸಂಭವಿಸಿದ್ದು 2 ಕುಟುಂಬಗಳು ತೀವ್ರ ದುಃಖದಲ್ಲಿ ಮುಳುಗಿವೆ. ಕಾಮರೆಡ್ಡಿ ಜಿಲ್ಲೆಯ ಮಾಚರೆಡ್ಡಿ ಮಂಡಲದ ಗನಪುರ ಗ್ರಾಮದ 31 ವರ್ಷದ ವಿನಯ್ ಕುಮಾರ್ ಮತ್ತು ವಿಜಯ್ ಕುಮಾರ್ ಎಂಬ ಸಹೋದರರು ಕೀರ್ತಿ ಮತ್ತು ಕೀರ್ತನಾ ಅವರನ್ನ ವಿವಾಹವಾಗಿದ್ರು. ಕಳೆದ ತಿಂಗಳು ಫೆಬ್ರವರಿ 22ರಂದು ವಿವಾಹವಾಗಿದ್ರು. ವಿನಯ್ ಹೈದರಾಬಾದ್ ನಗರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಯುಗಾದಿ ಹಬ್ಬದ ದಿನದಂದು ಮನೆಯಿಂದ ಹೊರಗೆ ಹೋಗಿದ್ದಂತಹ ವಿನಯ್ ಕುಮಾರ್ ಅವರು ಇನ್ನು ಹಿಂದಿರುಗಲಿಲ್ಲ. ಅವರ ಕುಟುಂಬ ಸದಸ್ಯರು ವ್ಯಾಪಕವಾಗಿ ಹುಡುಕಾಡಿದ್ರು ಕೂಡ ಅವರು ಪತ್ತೆಯಾಗಲಿಲ್ಲ. ಇನ್ನು ಸಿರಿಸಿಲ್ಲಾ ಜಿಲ್ಲೆಯ ಗಂಭೀರಪೇಟೆ ಮಂಡಲದ ನರ್ಮಲಾದ ಮನೇರು ಹೊಳೆಯಲ್ಲಿ ಶವವೊಂದು ಸಿಕ್ಕಿದೆ. ಈಗ ಪೊಲೀಸ್ ಪರಿಶೀಲನೆ ವೇಳೆ ವಿನಯ್ ಕುಮಾರ್ ಎಂಬುದು ಗೊತ್ತಾಗದೆ ಮದುವೆಯಾದ 1 ತಿಂಗಳಲ್ಲಿ ಇಂತಹ ಕಠಿಣ ನಿರ್ಧಾರ ತೆಗೆದುಕೊಳ್ಳೋಕೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿಲ್ಲ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಉತ್ತರಾಖಂಡದ ಉತ್ತರಕಾಶಿ, ಚಮೋಲಿ ಮತ್ತು ಪಿಥೋರ್ಗಢ್ ಜಿಲ್ಲೆಗಳ ಎತ್ತರದ ಪ್ರದೇಶಗಳಲ್ಲಿ ಇಂದು ಮತ್ತೆ ಮಳೆ ಮತ್ತು ಹಿಮಪಾತದ ಎಚ್ಚರಿಕೆಯನ್ನ ನೀಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ 72 ಗಂಟೆಗಳಲ್ಲಿ ಉತ್ತರಾಖಂಡದಲ್ಲಿ ಬದಲಾಗ್ತಾ ಇರುವಂತಹ ಹವಾಮಾನದ ಮಾದರಿಗಳು ಹಿಮಪಾತದ ಅಪಾಯವನ್ನ ಹೆಚ್ಚಿಸಿವೆ ಅಂತ ರಕ್ಷಣಾ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಎಚ್ಚರಿಕೆಯನ್ನ ಹೊರಡಿಸಿದೆ. ಇನ್ನು ಉತ್ತರಕಾಶಿ, ಚಮೋಲಿ ಮತ್ತು ಪಿಥೋರ್ಗಢ ಎಂಬ 3 ಸೂಕ್ಷ್ಮ ಜಿಲ್ಲೆಗಳಿಗೆ ಹಿಮಪಾತ ಬಗ್ಗೆ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ. ಈ ಬೆನ್ನಲ್ಲೇ ಈಗ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಸಾರ್ವಜನಿಕರು ಮತ್ತು ಆಡಳಿತ ಇಬ್ಬರು ಜಾಗರೂಕರಾಗಿರೋಕೆ ಈಗ ನಿರ್ದೇಶನವನ್ನ ನೀಡಿದೆ. ಹಾಗೂ ಹಗಲು ಮತ್ತು ರಾತ್ರಿ ಹಿಮಪಾತದ ಪರಿಸ್ಥಿತಿಯ ಬಗ್ಗೆ ನಿರಂತರ ಕಣ್ಗಾವಲು ಕಾಯ್ದುಕೊಳ್ಳೋಕೆ ಆಡಳಿತಕ್ಕೆ ನಿರ್ದೇಶನವನ್ನ ನೀಡಲಾಗಿದೆ. ಇನ್ನು ಈಗಾಗಲೇ ಹಿಮಪಾತ ಸಂಭವಿಸಿದ ಪ್ರದೇಶಗಳಲ್ಲಿ ಕಣ್ಗಾವಲು ತೀವ್ರಗೊಳಿಸೋಕೆ ನಿರ್ದಿಷ್ಟ ಸೂಚನೆಗಳನ್ನ ನೀಡಲಾಗಿದೆ. ತೀರಾ ಅಗತ್ಯ ಆಯ್ತೆ ತಮ್ಮ ಮನೆಗಳಿಂದ ಹೊರಗೆ ಬರಬೇಡಿ. ಹೊರಾಂಗಣಕ್ಕೆ ಹೋಗುವುದು ಅನಿವಾರ್ಯವಾದರೆ ಅತ್ಯಂತ ಎಚ್ಚರಿಕೆಯಿಂದ ಪ್ರಯಾಣಿಸಿ. ಜನರು ತಮ್ಮ ಮನೆಗಳು ಮತ್ತು ಗೋಶಾಲೆಗಳ ಚಾವಣಿಗಳ ಮೇಲೆ ಅತಿಯಾದ ಹಿಮ ಸಂಗ್ರಹವಾಗೋಕೆ ಅವಕಾಶವನ್ನ ನೀಡಬಾರದು. ಹಿಮದಿಂದ ಆವೃತವಾದಂತಹ ಹಾದಿಯಲ್ಲಿ ಉಂಟಾಗಬಹುದಾದಂತಹ ಏನು ಪರಿಸ್ಥಿತಿಗಳನ್ನ ಈಗ ಗಮನದಲ್ಲಿ ಇಟ್ಟುಕೊಂಡು ನಿವಾಸಿಗಳು ವಿಶೇಷ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಸಲಹೆಯನ್ನ ನೀಡಿದೆ. ಇನ್ನು ಮುಂದಿನ 1 ಅಥವಾ 2 ದಿನಗಳವರೆಗೆ 2700 ಮೀಟರ್ಗಿಂತ ಹೆಚ್ಚಿನ ಉತ್ತರ ಪ್ರದೇಶದಲ್ಲಿರುವಂತಹ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರು ತಾತ್ಕಾಲಿಕವಾಗಿ ತಗ್ಗು ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳುವಂತೆ ಆಡಳಿತ ಸೂಚಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.